ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮಾಜದ ಪ್ರತಿಭಟನೆ ವೇಳೆಯಲ್ಲಿ ಪೊಲೀಸರಿಂದ ಲಾಠಿ ಚಾರ್ಜ್ ಪ್ರಕರಣ ಘಟನೆ ಖಂಡಿಸಿ ಇಂದು ಕಲಬುರಗಿಯಲ್ಲಿ ಅಖಿಲ ಭಾರತ ಲಿಂಗಾಯತ ದೀಕ್ಷೆ ಪಂಚಮಸಾಲಿ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಲಿಂಗಾಯತ ಪಂಚಮಸಾಲಿ ಪ್ರಥಮ ಜಗದ್ಗುರು ಜಯಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ನಡೆದ 2A ಮೀಸಲಾತಿ ಹೋರಾಟದ ಚಳವಳಿಯಲ್ಲಿ ನಡೆದ ಲಾಠಿ ಚಾರ್ಜ್ ವಿರೋಧಿಸಿ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಖಿಲ ಭಾರತ ಲಿಂಗಾಯತ ದೀಕ್ಷಾ ಪಂಚಮಸಾಲಿ ಸಮಾಜ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಿ ಪಂಚಮಸಾಲಿ ಸಮಾಜದ ಮೇಲಿನ ಲಾಠಿ ಚಾರ್ಜ್ಗೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಶಾಂತಿಯುತವಾಗಿ ನಡೆಸುತ್ತಿದ್ದ ಪ್ರತಿಭಟನಾಕಾರರ ಮೇಲೆ ಸರ್ಕಾರದಿಂದ ದೌರ್ಜನ್ಯ ಮಾಡಲಾಗಿದೆ ಎಂದು ಆರೋಪಿಸಿ ಜಿಲ್ಲಾಡಳಿತದ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಲಾಠಿ ಚಾರ್ಜ್ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಲಿಂಗಾಯತರ ಮೇಲೆ ಲಾಠಿ ಪ್ರಾರಂಭ ಮಾಡಿದ ಸರ್ಕಾರಕ್ಕೆ, ಲಿಂಗಾಯತರ ಮೇಲೆ ಲಾಠಿ ಪ್ರಾರಂಭ ಮಾಡಿದಂತ ಸರ್ಕಾರಕ್ಕೆ, ಲಿಂಗಾಯತರ ಮೇಲೆ ಲಾಠಿ ಪ್ರಾರಂಭ ಮಾಡಿದ ಸರ್ಕಾರಕ್ಕೆ ಬೇಕೇ ಬೇಕು. ಮೊನ್ನೆ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಪೂಜ್ಯ ಜಯಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಾವಿರಾರು ಲಕ್ಷಾಂತರ ಏನು ಪಂಚಮಸಾಲಿ ಸಮಾಜದ ಎಲ್ಲ ಬಾಂಧವರು ಸೇರಿ ಸುಮಾರು ವರ್ಷದಿಂದ ನೆನಗುದಿಗೆ ಬಿದ್ದಿರ್ತಕ್ಕಂಥ 2A ಮೀಸಲಾತಿಯನ್ನು ನೀಡಬೇಕು ಅಂಥೇಳಿ ಹೋರಾಟವನ್ನು ಹಾಕ್ಕೊಂಡಿದ್ದು, ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಸ್ಪಂದಿಸದೆ ಇವತ್ತು ಕಂಡವರ ಮೇಲೆ ಹಲ್ಲೆ ಮಾಡಿ ಲಾಠಿ ಪ್ರಹಾರ ಮಾಡಿರ್ತಕ್ಕಂಥದ್ದು ಇದು ದೊಡ್ಡ ಖಂಡನೀಯವಾಗಿರ್ತಕ್ಕಂಥ ವಿಷಯ. ಇದು ಸರ್ಕಾರ ಮಾಡಿರ್ತಕ್ಕಂಥ ಏನು ಕ್ರಮ ಇದೆಯಲ್ಲ, ಇದು ಪ್ರತಿಯೊಬ್ಬರು ಕೂಡ ನಾವು ಖಂಡಿಸ್ತಾ ಇದ್ದೀವಿ. ಜಯಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಳೆದ ಸರ್ಕಾರದಲ್ಲಿ ಕೂಡ 2D ಏನು ನಿಯಮದಲ್ಲಿ ಬರಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆದೇಶ ಹೊರಡಿಸಲಾಗಿದ್ದು, ಅದನ್ನು ಕೂಡ ಜಾರಿಗೊಳಿಸದೆ ಇವತ್ತು ಎಲ್ರಿಗೂ ಕೂಡ ಅನ್ಯಾಯ ಮಾಡ್ತಾ ಇದೆ. ಹಾಗಾಗಿಬಿಟ್ಟು ಏನು ಸಮಾಜದ ಎಲ್ಲ ಬಾಂಧವರು ಕೂಡ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಹಮ್ಮಿಕೊಂಡಾಗ ಹಠಾತ್ತಾಗಿ ಇವತ್ತು ಲಾಠಿ ಪ್ರಹಾರ ಆದೇಶ ಜಾರಿ ಮಾಡಿ ಕಂಡವರ ತಲೆಗಳನ್ನು ಹೊಡೆದು ಕಂಡವರ ಕೈಕಾಲುಗಳನ್ನು ಮುರಿದು ಇಡೀ ಸಮಾಜದ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥ ಕ್ರಮ ಏನಿದೆಯಲ್ಲ, ಇಡೀ ಸಮಾಜದವರು ಖಂಡಿಸ್ತಾ ಇದ್ದೀವಿ. ಈ ಸರ್ಕಾರ ಲಿಂಗಾಯತ ವಿರೋಧಿ ಸರ್ಕಾರ ಅಂತಕ್ಕಂಥದ್ದು ಮತ್ತೊಮ್ಮೆ ಸಾಬೀತು ಮಾಡಿದೆ. ಇಂಥ ಒಂದು ಗೊಡ್ಡು ಬೆದರಿಕೆಗೆ ನಮ್ಮ ಸಮಾಜದವರು ಯಾವತ್ತೂ ಹೆದರೋದಿಲ್ಲ. ಈ ಒಂದು 2A ಮೀಸಲಾತಿ ಸಿಗುವವರೆಗೂ ಕೂಡ ನಮ್ಮ ಪೂಜ್ಯ ಜಯಮೃತ್ಯುಂಜಯ ಸ್ವಾಮೀಜಿಗಳು ಮಠಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ಒಂದು ಪ್ರಮಾಣವನ್ನು ಕೂಡ ಮಾಡಿದ್ದಾರೆ. ತಕ್ಷಣ ಸರ್ಕಾರ ಏನು ಅಮಾಯಕರ ಮೇಲೆ ಹಲ್ಲೆ ಮಾಡಿ ಅನೇಕ ಜನರ ಮೇಲೆ ಮೊಕದ್ದಮೆಗಳನ್ನು ಹಾಕಿದ್ದಾರೆ. ತಕ್ಷಣ ಎಲ್ಲ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. 2A ಮೀಸಲಾತಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀನಿ. ಚಿತ್ರದಲ್ಲಿ ಬೆಳಗಾವಿ ಚಲೋ ಒಂದು ರ್ಯಾಲಿಯ ಮುಖಾಂತರ ಇಡೀ ಲಿಂಗಾಯತ ಸಮಾಜ ಬೆಳಗಾವಿಗೆ ಹೋದ ನಂತರ ಇವತ್ತು ನೀವೆಲ್ಲ TV ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಿ. ಇವತ್ತು ಲಿಂಗಾಯತಿ ವಿರೋಧಿ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ನೀವು ವಿಚಾರ ಮಾಡಬೇಕಾದ ಹಿಂದಿನ ಯಾವ ಸರ್ಕಾರ ಆದರೂ ಭೀ ಲಿಂಗಾಯತರ ಮೇಲೆ ಲಾಠಿ ಪ್ರಹಾರ ಮಾಡಿರುವಂಥ ಸರ್ಕಾರ ಯಾವುದಾದ್ರೂ ಮುನ್ನೆಲೆಗೆ ಇದ್ದಪ್ಪ ಅಂದರೆ ಇವತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ. ಇವತ್ತು ನಾವು ಸಿದ್ದರಾಮಯ್ಯ ಅವ್ರಿಗೆ ಒಂದು ಮಾತು ಕೇಳಕ್ಕೆ ಬಯಸ್ತೀನಿ. ಇವತ್ತು ಸಿದ್ದರಾಮಯ್ಯ ಅವರೇ, ನಿಮ್ಮ ಸಮಾಜ ಇದ್ದರೆ ಈ ಸಂದರ್ಭದಲ್ಲಿ ನೀವು ಏನು ಕ್ರಮ ಕೈಗೊಳ್ತಿದ್ದೀರಿ? ಇವತ್ತು ಲಿಂಗಾಯತ ಸಮಾಜದಿಂದ ಇವತ್ತು ನಮ್ಮ ಶಾಸಕರಿದ್ದಾರೆ. ಲಿಂಗಾಯತ ಮತಗಳನ್ನು ತೆಗೆದುಕೊಂಡು ಇವತ್ತು ಶಾಸಕರು ಇವತ್ತು ಅಧಿವೇಶನಕ್ಕೆ ಪ್ರವೇಶ ಮಾಡಿರಿ. ಇವತ್ತು ನೀವು ಯಾಕೆ ಧ್ವನಿ ಎತ್ತಲಿಗಿರಿ? ಇವತ್ತು ನೀವು ಮತ ಬೇಕಾದಾಗ ಲಿಂಗಾಯತ ಸಮಾಜ ನಮಗೆ ಒಂದು ತಂದು ಹೇಳ್ತೀರಿ. ಇವತ್ತು ಆ ಮತಗಳನ್ನು ತೆಗೆದುಕೊಂಡಂಥ ನಿಮ್ಮ ಗೌರ್ಮೆಂಟ್ ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ನಮಗೆ ಲಾಠಿ ಪ್ರಹಾರ ಮಾಡ್ತು. ಇವತ್ತು ಲಾಠಿ ಪ್ರಹಾರ ಮಾಡಿರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರದ್ದು ಒಂದೇ ಹೇಳಿಕೆಯಲ್ಲಿ ಇಲ್ಲಿವರೆಗೆ ನೀವು ವಿಚಾರ ಮಾಡಬೇಕಾದ್ರೆ ಇವತ್ತು
ಇವತ್ತು ಲಿಂಗಾಯತರು ಓಟ್ ಹಾಕಿಲ್ಲ ನಿಮ್ಗೆ, ಲಿಂಗಾಯತರು ನಿಮ್ಮ ಪಕ್ಷದಲ್ಲಿ ಶಾಸಕರಿಲ್ವಾ? ನಾವು ವಿಚಾರ ಮಾಡಬೇಕಾದ್ರೆ ಇವತ್ತು ಪ್ರಜಾಪ್ರಭುತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂಥ ಪ್ರಜಾಪ್ರಭುತ್ವ ಇವತ್ತು ಅದೇನು ಇವತ್ತು ಕಾಂಗ್ರೆಸ್ದವರು ಕೊಗ್ಗಲಿ ಮಾಡಗತ್ತೀರಿ ಇವತ್ತು ಸಂವಿಧಾನನಂತ ಬಂಧುಗಳು. ಇವತ್ತು ನಾವು ಎಚ್ಚೆತ್ತು ಮಾಡ್ಕೋಬೇಕಾದ್ರೆ ಇವತ್ತು ನಮ್ಮ 2A ಮೀಸಲಾತಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಕೇಳೋಕ್ಕೆ ಹಕ್ಕದ. ಇವತ್ತು ನೀವು ಸಿಕ್ಕಂಗ್ ಲಾಠಿ ಪ್ರಹಾರ ಮಾಡ್ತೀರಂದ್ರೆ ಇವತ್ತು ನನ್ನ ಬಳ್ಳಿ ಫ್ರ್ಯಾಕ್ಚರ್ ಆಗ್ಯದ. ಇಲ್ಲೆಲ್ಲ ಸಿಕ್ಕಂಗ್ ಹೊಡ್ಯೋದು ಪೊಲೀಸರು ಹೆಂಗಪ್ಪ ಅಂದ್ರೆ ಅದು ನಾರ್ಮಲ್ ಅಂಜಿಕೆಯಾಗಿ ಹೊಡಿಲಿ, ಏನಾದರೂ ತಪ್ಪಾದ್ರೆ ನೀವು ಫಸ್ಟಿಗೆ ಹೊಡಿದ ಮ್ಯಾಗೆ ನಮ್ಮ ಸಮಾಜದವ್ರು ನಿಮ್ಮ ಮೇಲೆ ಕಲ್ಲು ತೂರಾಟ ಮಾಡು. ಇವತ್ತು ವಿಚಾರ ಮಾಡ್ಬೇಕಾದ್ರೆ ನಿಮ್ಗೆ ಹೊಡಿಬೇಕಾದ್ರೆ ಅವ್ರು ಮೈದಾನ ಶಕ್ತಿ ಇಟ್ಟದ ಅಟ್ಟು ಹೊಡೆದಾರೆ. ಇವತ್ತು ಪೂರ ಕಂದುಗಟ್ಟೋದಿಲ್ಲ. ನನಗೆ ನಿಮ್ಗೆ ಕೈ ತೋರಿಸ್ತೀನಿ ಪ್ರತಿಯೊಬ್ಬರಿಗೆ. ಇವತ್ತು ನನಗೆ ಅನ್ನಿಸ್ ಮಟ್ಟಿಗೆ ಅಲ್ಲಿ ಬಂದಂಥ ಒಂದು 20% ಜನರಿಗೆ ಲಾಠಿ ಏಟು ಬಿದ್ದಾವೆ. ಎಷ್ಟೋ ಜನರಿಗೆ ತಲೆ ಹೊಡೆದವಾಗ 1-2 ಲಾಠಿ ಏಟು ಬಿದ್ದವರು ಅವರು ಮನೆಗೆ ಹೋಗ್ಯಾರ, ಯಾಕಪ್ಪ ನಮಗಪ್ಪ ಅನ್ನೋಂಥ ಒಂದು ಉದ್ದೇಶಕ್ಕಾಗಿ. ಒಂದು ವೇಳೆ ನಾವು ಇವತ್ತು ವಿಚಾರ ಮಾಡಬೇಕಾದ್ರೆ ನಮ್ಮ ಹಕ್ಕು ಕೇಳೋಕೆ ನೀವು ಸ್ವತಂತ್ರ ಕೊಡಲ್ಲ ಅಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ನೀವು ಲಿಂಗಾಯತ ವಿರೋಧಿ ಸರ್ಕಾರ ಅಂತ ನೀವು ಪ್ರೂವ್ ಮಾಡಿಕೊಟ್ಟಿರಿ. ಮುಂದಿನ ದಿನದಲ್ಲಿ ನಮ್ಮ ಜಯ ಮೃತ್ಯುಂಜಯ ಅವರ ಅಪ್ಪರ ನೇತೃತ್ವದಲ್ಲಿ ಅವ್ರು ಹೇಳ್ಯಾರ ಇವತ್ತು ಮುಂದಿನ ಒಂದು ಸಂದರ್ಭದಲ್ಲಿ ನಮ್ಮ ಲಿಂಗಾಯತ ಸಮಾಜದ ಬಗ್ಗೆ ನಿಮಗೆ ನಾವು ಎಚ್ಚೆತ್ತು ಮುಟ್ಟಿಸ್ತೇನೆ, ಇವತ್ತು ನಮಗೆ ಬಿಸಿ ಮುಟ್ಟಿಸ್ತೇನೆ ಅಂತ ಒಂದು ಹೇಳಿಕೆ ಕೊಟ್ಟರು. ಅದೇ ಪ್ರಕಾರ ನಮ್ಮ ಜಯ ಮೃತ್ಯುಂಜಯ ಅಪ್ಪರ ನೇತೃತ್ವದಲ್ಲಿ ಮುಂದಿನ ನಡೆ ಯಾವುದೇ ರೀತಿ ಇರಲಿ. ಇವತ್ತು ಇದು ಕ್ರೂರ ಏನು ಲಾಠಿ ಪ್ರಹಾರ ಮಾಡಿರಿ ಅದಕ್ಕೆ ಮುಂದಿನ ಉಗ್ರ ಹೋರಾಟ ನಾವು ಮಾಡೋಕ್ಕೆ ತಯಾರಿದ್ದೇವೆ ನಮ್ಮ ಸಮಾಜದವರು. ಅದಕ್ಕಾಗಿ ಸಿದ್ದರಾಮಯ್ಯ ಅವರ ಸರ್ಕಾರ ಲಿಂಗಾಯತ ವಿರೋಧ ಸರ್ಕಾರ ಅಂಥದ್ದು ಪ್ರೂವ್ ಮಾಡಿಕೊಟ್ರೆ ಇದಕ್ಕೆ ನಾವು ಮುಂದಿನ ದಿನದಲ್ಲಿ ನಾವು ಪಾಠ ಕಲಿಸ್ತೇನೆ ಅಂತ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.